ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ, ನಾವೇನು ಸಸಿ ಮಡಿಗಳಲ್ಲಿ ಬದನೆಯನ್ನು ಬೀಜವನ್ನು ಹಾಕ್ಬಿಟ್ಟು ಅಲ್ಲಿ ಬೆಳೆಸಿದ ನಂತರ ಗಿಡ ದೊಡ್ಡವಾದ್ಮೇಲೆ ಸುಮಾರು ಒಂದು ಅರ್ಧ ಅಡಿ ಮತ್ತು ಒಂದು ಮುಕ್ಕಾಲು ಅಡಿ ಎತ್ತರ ಆದಮೇಲೆ ಅದನ್ನು ತಂದುಬಿಟ್ಟು ನಾವು ಪ್ರಮುಖ ಕ್ಷೇತ್ರಕ್ಕೆ ನಾಟಿ ಮಾಡ್ತಕ್ಕಂಥ ಒಂದು ಕ್ರಮ ಇದು ರೈತರು ಕೂಡ ಮಾಡಿದ್ದಾರೆ ನೋಡಿ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಒಂದು ಸಾಲಿಂದ ಇನ್ನೊಂದು ಸಾಲಕ್ಕೆ ಸುಮಾರು ಒಂದು 3.5ರಿಂದ 4 ಅಡಿವರೆಗೂ ಇದೆ ಅದು. ಅದೇ ಥರ ಒಂದು ಗಿಡದಿಂದ ಗಿಡಕ್ಕೆ ಅಲ್ಲಿ 1.25ರಿಂದ 2 ಅಡಿವರೆಗೂ ಕೂಡ ಇದೆ. ಇದನ್ನು ಅವರು ಫಾಲೋ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಮಣ್ಣನ್ನು ತಯಾರು ಮಾಡ್ಬೇಕಾದ್ರೆ ಅವರು ಸಗಣಿ ಗೊಬ್ಬರವನ್ನು ಮತ್ತು ಆಮೇಲೆ ಏನು ನಾವು ರಸ ಗೊಬ್ಬರಗಳನ್ನು ಹೇಳಿದ್ವಿ ಅದನ್ನೆಲ್ಲ ಕೂಡ ಮಣ್ಣಿಗೆ ಮಿಕ್ಸ್ ಮಾಡಿ ಈ ರೀತಿ ಫಸ್ಟು ಈಗ ಬೋದು ಥರ ಅಥವಾ ದಿಂಡು ಥರ ಮಾಡಿ ದಿಂಡಿನ ಪಕ್ಕಕ್ಕೆ ಸಸಿನ ಉಣ್ಬೇಕಾಗುತ್ತೆ. ಆ ಥರ ಉಣಿದ್ದಾರೆ. ಮತ್ತು ನಂತರದಲ್ಲಿ ತೆಳುವಾದ ನೀರನ್ನು ಕಟ್ಟಿದ್ದಾರೆ, ಆಯಿತಾ. ಸೊ ಈ ಥರ ಆಗುತ್ತೆ. ಒಂದು 10-15 ದಿವಸದಲ್ಲಿ ಇನ್ನೊಂದು ಕಳೆಗೆ ಬರುತ್ತೆ. ಕಳೆಯೆಲ್ಲ ಇದು ಮಾಡಿ ಮತ್ತು 2ನೇ ಡೋಸ್ ಏನಿದೆ ಅದು ರಸ ಗೊಬ್ಬರಗಳನ್ನು ಅದನ್ನು ಕೂಡ ಈ ಸಾಲಿಗೆ ಕೊಡಬೇಕಾಗ್ತದೆ. ಸೊ ಈ ರೀತಿ ಮಾಡೋದ್ರಿಂದ ಗಿಡಗಳು ಚೆನ್ನಾಗಿ ಆರೋಗ್ಯವಾಗಿ ಬೆಳೀತವೆ ಮತ್ತು ಮುಂದೆ ಕೂಡ ಯಾವುದೇ ಸಮಸ್ಯೆ ಇರೋದಿಲ್ಲ ಬೆಳವಣಿಗೆಗೆ. ಇದಿಷ್ಟು ಗಿಡಗಳನ್ನು ನಾಟಿ ಮಾಡ್ತಕ್ಕಂಥದ್ದು. ಆ ಸಸಿ ಮಡಿಗಳಿಂದ ಬಂದಂಥ ಗಿಡಗಳನ್ನು ಈ ರೀತಿ 4-2 ಅಡಿ ಹಂತದಲ್ಲಿ ನಾಟಿ ಮಾಡ್ತಕ್ಕಂಥ ಒಂದು ಕ್ರಮ ಇದು.